ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಲಾಗ್ನ ಶುರು ಮಾಡೋಣಂತೆ. More and more enjoying. Okay, happy chap. We are becoming happy chap. ಏನೋ ಎತ್ಕೊಳ್ರಿ, ಏನಾಗಂಗಿಲ್ಲ. ನಿಮ್ಮ ಮಕ್ಕಳನ್ನ ಎತ್ಕೋಬೇಕಷ್ಟೇ. ನಮ್ಮ ಮನೆಯವರು ನನ್ನ ಮಗಳಿಗೆ ಅದನ್ನೇ ಹೇಳ್ತಾಯಿದ್ರು. ಇನ್ನು ಚಿಕ್ಕವಳಿದ್ದಾಗ ಎಷ್ಟು ಎತ್ಕೋತಾ ಇದ್ದೆ, ಇವಾಗ ಎತ್ಕೊಳಕ್ಕೆ ಆಗಲ್ಲ, ದೊಡ್ಡೋಳಾಗ್ಬಿಟ್ಟಿದೀಯ ನೀನು, ಎತ್ಕೊಳಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಹೆಣ್ಮಕ್ಳು ಅಷ್ಟೇ ಅಲ್ವಾ, ಚಿಕ್ಕವ್ರು ಇರ್ತಾರೆ, ನೋಡ್ತಾನೆ ಅದು ಹೆಂಗೆ ಬೆಳೀತಾರಂತಲೇ ಗೊತ್ತಾಗಲ್ಲ. ಕಣ್ಮುಂದೆ ಇದ್ರೂ ಹಂಗೆ ಫಾಸ್ಟಾಗಿ ಬೆಳೆದ್ಬಿಡ್ತಾರೆ. ಇನ್ನು ನನ್ನ ಮಗಳೂ ಅಷ್ಟೇ, ಎಷ್ಟು ಬೇಗನೆ ನೋಡ್ತಾನೆ ಬೆಳೀತಾ ಇದ್ದಾಳೆ ಅಂತೇಳಿ ಅನ್ನಿಸ್ತಾಯಿತ್ತು. ಆಮೇಲೆ ಅವಳು ಮಾತಾಡೋದಾಗಿರಲಿ, ಆವಾಗ್ಲಿಗೂ ಇವಾಗ್ಲಿಗೂ ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ತಾಯಿತ್ತು. ಏನೋ ಒಂಥರ ಖುಷಿನೂ ಆಗುತ್ತೆ, ಒಂಥರ ದೊಡ್ಡ ಥರ ಮಾತಾಡ್ತಾಳೆ. ಏನಾದರೂ ಹೇಳೋದಾಗಿರಲಿ, ಮಾತಾಡೋದಾಗಿರಲಿ. ಅದರಲ್ಲಿ ನನ್ನ ಮಗಳು ಸ್ವಲ್ಪ ಕಡಿಮೆನೇ ಮಾತು, ಆದರೆ ಈ ಥರದ್ರಲ್ಲಂತೂ ಇವಾಗ ಅವಳನ್ನ ಚೇಂಜ್ ಅಂತೇಳಿ ಅನ್ನಿಸ್ತಾ ಇದ್ದಾಳೆ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು, ಆವಾಗ್ಲಿಗೂ ಇವಾಗ್ಲಿಗೂ ಏನೋ ಒಂಥರ ಚೇಂಜ್ ಅನ್ನಿಸ್ತಾ ಇದೆ ಅಂತೇಳ್ಬಿಟ್ಟು. ಇನ್ನು ಹೊರಗಡೆ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿಬಿಟ್ಟು ಇನ್ನು ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು ಹೊರಗಡೆ ಬಂದ್ವಿ. ಇನ್ನು ಫ್ರೂಟ್ಸ್ ಎಲ್ಲ ತೊಗೊಂಡೋಗೋಣ ಅಂತ. ಇನ್ನು ರಜಾ ಅಂತೂ ಸಿಗೋದಿಲ್ಲ ಅವರಿಗೆ. ಇನ್ನು ಸಾಯಂಕಾಲ ಫ್ರೀ ಅಂತ ಟೈಮ್ನಲ್ಲೇ ಅವ್ರನ್ನ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗಬೇಕು. ಇನ್ನು ಫ್ರೀ ಇದ್ದರು ಅಂತೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗಿದ್ದೆ. ಇನ್ನು ಬರ್ತಾ ಸ್ವಲ್ಪ ವೆಜಿಟೇಬಲ್ಸು ಎಲ್ಲವನ್ನೂ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಫ್ರೆಶ್ಶಾಗಿ ಮಶ್ರೂಮೂ ಇತ್ತು ಅಂತೇಳ್ಬಿಟ್ಟು ಮಶ್ರೂಮ್ನ ತೊಗೊಂಡು ಬಂದ್ವಿ. ಮಶ್ರೂಮ್ ಇದ್ದರೆ ಏನಾದರೂ ರೈಸ್ ಬಾತಿಗಾಗಿರಲಿ, ಇಲ್ಲಾಂದರೆ ಮಶ್ರೂಮ್ ಗ್ರೇವಿ ಏನಾದರೂ ಮಾಡ್ಕೋಬೋದು, ಮಶ್ರೂಮ್ ಮಸಾಲ ಆ ಥರ ಏನಾದರೂ ಮಾಡ್ಕೋಬೋದು ಅಂತೇಳ್ಬಿಟ್ಟು ಮಶ್ರೂಮು ತೊಗೊಂಡು ಬಂದಿದ್ವಿ. ಒಂದು 2 ಪ್ಯಾಕೆಟ್ ಅಷ್ಟು. ಇದರಿಂದ ಯಾವುದಾದ್ರೂ ಇದು ಇದೇನಿದು ಉಬ್ಕೊಂಬಿಟ್ಟಿದ್ದಾವೆ, ಇದು ಪೌಡ್ರು ನೋಡು, ಡುಮ್ಗೆ ಹಾಕ್ತಿದೆ. ಹಾಟ್ ಆ್ಯಂಡ್ ಸ್ಪೈಸಿ ಅಲ್ಲ, ಡೇಟ್ ಏನಾದರೂ ಎಕ್ಸ್ಪೈರಿ ಆಗಿದೆನಾ ಏನು? ಡಿಸೆಂಬರ್ 24. ಇನ್ನೂ ಸ್ವಲ್ಪ ಹೌದಾ? 2 ಇದ್ದಾವೆ ಮಶ್ರೂಮ್. ಹಾಗೆ ಸೌತೆಕಾಯಿ ತಂದಿದ್ದಾರೆ, ಸವತೆಕಾಯಿ, ಟೊಮೆಟೊ. ಇಷ್ಟು ಟೊಮೆಟೊ ಟೊಮೆಟೊನ ತಂದುಬಿಟ್ಟಿದ್ದಾರೆ ಅಷ್ಟೊಂದು. ಟೊಮೆಟೊ ಚಟ್ನಿ, ಟೊಮೆಟೊ ಪಲ್ಯ, ಟೊಮೆಟೊ ಸಾರು ಮಾಡಬೇಕಷ್ಟೆ. ಇದಿಷ್ಟು ಟೊಮೆಟೊನ ಆಯಿತು. ಹಾಗೆ ಇನ್ನು ಅಲ್ಲಿ ಟೊಮೊಟೊ ರೇಟು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಒಂದು ಕಡೆ 25 ರೂಪಾಯಿ kg, ಇನ್ನೊಂದು ಕಡೆ 20 ರೂಪಾಯಿ kg, ಇನ್ನೊಂದು ಕಡೆ 15 ರೂಪಾಯಿ kg ಇತ್ತು. ನಾವು 25 ನೋಡಿಬಿಟ್ಟು 20 ರೂಪಾಯಿದು ಪರವಾಗಿಲ್ಲ, ಕಡಿಮೆ ಇದೆ, ಇಲ್ಲಿ 20 ರೂಪಾಯಿ ಇದೆ kg ಅಂತೇಳ್ಬಿಟ್ಟು ಒಂದು 4 kg ಏನೋ ನಾವು ಏನದು ಇದು ಟೊಮೊಟೊನ ತೊಗೊಂಡು ಸ್ವಲ್ಪ ಮುಂದೆ ಬಂದು ನೋಡ್ತೀವಿ, ಅಲ್ಲಿ ನೋಡಿದ್ರೆ 15 ರೂಪಾಯಿ kg. ನಮ್ಮ ಮನೆಯವರು ಇನ್ನೂ ಸ್ವಲ್ಪ ತೊಗೊತೀನೋ ನೋಡು ಅಂತಂದರು. ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ, ಮತ್ತೆ ತೊಗೊಂಡ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಂದು ಅವಾಗ 10 ರೂಪಾಯಿಗೆ ಸಿಗುತ್ತೆ, ಅವಾಗ ಮತ್ತೆ ಇನ್ನೊಂದು 4 kg. ಹಂಗೆ ಅಂದ್ಕೊಂಡು ತೊಗೊಳ್ತಾ ಹೋದರೆ ಮುಗೀತು ಅಂತೇಳಿ ಹಂಗೆ ಅದಿಷ್ಟು ಟೊಮೊಟೊನ ತೊಗೊಂಡು ಬಂದ್ವಿ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ತರಕಾರಿಗಳ ಜೊತೆಗೆ ಹಂಗೆ ಒಂದು ಸ್ವಲ್ಪ ಸೊಪ್ಪನ್ನು ತೊಗೊಂಡು ಬಂದಿದ್ವಿ. ಇನ್ನು ರಾತ್ರಿಗೆ ಉದ್ಕ ಸಾರು ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಉದ್ಕ ಸಾರು ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ, ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ. ಅದನ್ನು ರೆಸಿಪಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಮಾಮೂಲಿ ಮಾಡ್ತಾರಲ್ಲ ಆ ಥರ ಉದ್ಕ ಸಾರಲ್ಲ, ಬೇರೆ ಥರದ್ದು, ಅಂದರೆ ಬದನೆಕಾಯೆಲ್ಲ ಸುಟ್ಬಿಟ್ಟು ಮಾಡೋದು ಆ ಥರದ್ದು. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒಂದು ಸ್ವಲ್ಪ ಖಾರ ಆಗಿತ್ತು ಅಂತೇಳ್ಬಿಟ್ಟು ನನ್ನ ಮಗಳು ಸಕ್ಕರೆ ತೊಗೊಳಕ್ಕೆ ಅಂತ ಹೋಗ್ಬಿಟ್ಟು ಸಕ್ಕರೆ ಡಬ್ಬ ಎಲ್ಲ ಬಿಡಿಸಿ ದೊಡ್ಡ ರಾಮಾಯಣ ಮಾಡಿಟ್ಬಿಟ್ಟಿದ್ಲಿ. ಇನ್ನು ನಾನು ಎಲ್ಲಿ ಬೈತೀನೋ ಅಂತೇಳ್ಬಿಟ್ಟು ಇನ್ನೇ
ಇನ್ನೇನು ಕೈ ಹಾಕಿ ಹಿಂಗೆ ಜೋರಾಗಿ ಹಿಂಗೆ ಅಂತ ಇದ್ಲು. ಅಷ್ಟೊತ್ತಿಗೆ ನಾನು ಹೋದೆ, ನನಗೆ ಗೊತ್ತಾಯಿತು ಅದು ಸೌಂಡು ಕೇಳಿಬಿಟ್ಟು ಹೋಗಿದ ತಕ್ಷಣವೇ ಏನು ಮಾಡಬೇಡ ಅಂತೇಳ್ಬಿಟ್ಟು, ಏನಕ್ಕೆ ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ, ಭಯ, ಬೈದು ಬಿಡ್ತಾರೆ ಇಲ್ಲಾಂದರೆ ಹೊಡೆದು ಬಿಡ್ತಾರೆ ಅಂತೇಳಿ ಸಡನ್ನಾಗಿ ಕೈಯಲ್ಲಿ ಹಿಂಗೆ ಅನ್ನಕ್ಕೆ ಅಂತ ಹೋದಾಗೆ ಗಾಜುಗಳಿರ್ತವೆ, ಚುಚ್ಚಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ಅದು ಗೊತ್ತಾಗ್ಬಿಡ್ತು ಹೊಡೆದಿದ ತಕ್ಷಣವೇ ಫಾಸ್ಟಾಗಿ ಹೋಗ್ಬಿಟ್ಟು ಅವಳಿಗೆ ತಡೆದು ಇನ್ನು ಎಲ್ಲ ಗಾಜಿನ ಚೂರೆಲ್ಲ ಸಪ್ರೇಟಾಗಿ ಎಲ್ಲ ಹಾಕಿಬಿಟ್ಟು ಅವಳಿಗೆ ಹೇಳ್ದೆ, ಯಾವುದೇ ಕಾರಣಕ್ಕೂ ಆ ಥರ ಗಾಜು ಹೊಡೆದಾಗೆ ಆ ಥರ ಟೆನ್ಷನ್ ಆಗಬಾರ್ದು, ಮಾಮೂಲಿ ಕಾಮನ್ನಾಗಿ ಹಾಗೇ ಆಗ್ತಾ ಇರುತ್ತೆ. ಹಂಗಂತೇಳ್ಬಿಟ್ಟು ಸಡನ್ನಾಗಿ ಕೈ ಹಾಕ್ಬಿಟ್ಟು ಕೈಗೆ ಏನಾದರೂ ಚುಚ್ಕೊಂಡ್ರೆ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಆವಾಗ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ ಅದನ್ನು ಹೇಳ್ತಾ ಇದ್ದೆ ಅವಳಿಗೆ. ಅದೇ ಹೇಳ್ತಾ ಇದ್ಲು, ಮಮ್ಮಿ ಇದು ನಾವು ಹೊಡೆದ್ರೂ ನನಗೆ ಏನೂ ಬೈಲೇ ಇಲ್ಲಲ್ಲ ನೀನು ಅಂತೇಳಿ ನನಗೆ ಕೇಳ್ತಾ ಇದ್ಲು. ಅದಕ್ಕೆ ನಾನು ಹೇಳ್ದೆ, ಏನು ಮಾಡೋಕ್ಕಾಗುತ್ತೆ, ನಾವು ಎಷ್ಟೊಂದು ಸಲ ಅಡುಗೆ ಮಾಡುವಾಗ ಇದು ಕಾಮನಾಗಿ ಹೊಡಿತಾ ಇರುತ್ತೆ, ಅವಕ್ಕೆಲ್ಲ ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ಅದು ಕೈ ಜಾರಿ ಮಿಸ್ ಆಗಿರುತ್ತಲ್ಲ ಹಾಗಾಗಿ ಅಂತೇಳಿ. ಇನ್ನು ನೆಕ್ಸ್ಟ್ ಡೇ ಅಮ್ಮನೂ ಅಷ್ಟೇ ಹಾಲು ಹಾಕ್ತಾರೆ ಅಂತ ಹೇಳಿದರು ಇನ್ನು ನಾಗಪ್ಪನಿಗೆ. ಹಂಗಾಗ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ವಿ. ಇನ್ನು ನೋಡ್ಬೋದು ಅಮ್ಮ ಮನೆಗೆ ಬಂದರೆ ರಂಗೋಲಿ ಅಂತೂ ಸಖತ್ತಾಗಿ ಹಾಕಿರ್ತಾರೆ. ಯಾವಾಗಲೂ ತೋರಿಸ್ತಾನೆ ಇರ್ತೀನಿ, ರಂಗೋಲಿ ಹಾಕಿರೋದಾಗಲಿ ಮತ್ತು ಬಾಗಿಲಿಗೆ ದೀಪ ಹಚ್ಬಿಟ್ಟು ಇದು ಮಾಡಿರೋದಾಗಿರಲಿ, ಅದೆಲ್ಲ ಒಂಥರ ಚೆನ್ನಾಗಿ ಯಾವಾಗಲೂ ಎನಿ ಟೈಮ್ ಹಿಂಗೆ ಮಾಡಿರ್ತಾರೆ. ಅದೇ ದೀಪ ಶಾಂತಿಯಾಗಿತ್ತು ಅಂತೇಳ್ಬಿಟ್ಟು ಅಮ್ಮ ದೀಪ ಹಚ್ಚಕ್ಕೆ ಅಂತೇಳಿ ಹೊರಗಡೆ ಬಂದು ಹಚ್ತಾ ಇದ್ದಾರೆ. ನೋಡ್ಬೋದು ಅಮ್ಮನಿಗೆ ತುಂಬ ಅಂದರೆ ತುಂಬ ಪೇಷನ್ಸು. ರಂಗೋಲಿ ಹಾಕೋದಾಗಿರಲಿ, ಡೈಲಿ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಪೂಜೆ ಅಂದರೆ ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಅದು ನಿಜವಾಗ್ಲೂ ಒಂಥರ ಮನೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಬೆಳಗ್ಗೆ ಪೂಜೆ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ ಮನೆ. ನನಗೂ ಅಷ್ಟೇ ಅಮ್ಮ ಮನೆಗೆ ಬೆಳಗ್ಗೆ ಏನಾದರೂ ಹಂಗೆ ಹೋದಾಗೆ ಆ ಥರ ಪೂಜೆ ಅಂತಿದ್ದಾಗೆ ಖುಷಿ ಆಗ್ತಾ ಇರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಪಲಾವು ಮತ್ತು ಮೊಸರು ಬಜ್ಜಿನ ಮಾಡಿದರು. ನಮ್ಮ ಮನೆಯಲ್ಲಿ ಪಲಾವ್ಗಳಂದರೆ ಎಲ್ಲರಿಗೂ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಹಾಗಾಗಿ ಇನ್ನು ನಮ್ಮ ಮನೆಯವರು ಅಷ್ಟೇ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇಲ್ಲೇ ಅಮ್ಮ ಮನೆಗೆ ಬಂದಿದ್ದರು. ಇನ್ನು ನಾಗಪ್ಪನಿಗೆ ಹಾಲೆಲ್ಲ ಹಾಕಿಬಿಟ್ಟು ಇನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗು, ಮಕ್ಕಳು ಹೆಂಗೆ ಅಂತಂದರೆ ರಜೆ ಇದ್ಬಿಟ್ರೆ ಅವ್ರು ಗೇಮ್ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಒಂದು ವೀಡಿಯೋ ಕ್ಲಿಪ್ಪಿಂಗು ತೊಗೊಂಡಿಲ್ಲ ಏನಿಲ್ಲ. ಇನ್ನು ನಮ್ಮ ಮನೆಯವ್ರಿಗೂ ಬೇರೆ ವರ್ಕ್ ಇರೋದ್ರಿಂದ ಮಧ್ಯಾಹ್ನ ಸ್ವಲ್ಪ ಬೇಗನೆ ಬಂದುಬಿಟ್ಟು ಇನ್ನು ಊಟನ ಮಾಡಿಕೊಂಡು ಹೋದರು. ಇನ್ನು ನೋಡ್ಬೋದು ಇದು ದೇವರಿಗೆ ಅಂತೇಳ್ಬಿಟ್ಟು ಈ ಥರ ಕಡಲೆಕಾಳು ಮತ್ತು ಜೋಳದಿಂದ ಅಂದರೆ ಜೋಳನ ಬಿಸಿ ಮಾಡಿದ್ರೆ ಈ ಥರ ಆಗುತ್ತೆ, ಅದನ್ನು ಎಲ್ಲ ಮತ್ತು ಬಾಳೆಹಣ್ಣು ಮತ್ತು ಅಕ್ಕಿದು ಉಂಡೆ ಥರ ಮಾಡ್ತಾರೆ ಅದು, ಮತ್ತು ಎಳ್ಳುಂಡೆ ಥರ ಮಾಡ್ತಾರೆ ಅದನ್ನೆಲ್ಲ ಮಾಡಿದರು. ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಅನ್ನ ಸಾರು ಎಲ್ಲ ಮಾಡ್ತೀನಿ ಅಂದರು. ಇನ್ನು ಬೇಡ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಮತ್ತು ಇದು ಹೋಳಿಗೆ ಅವನ್ನೆಲ್ಲ ಮಾಡಬೇಕಲ್ಲ, ಹಾಗಾಗಿ ಇನ್ನು ಮತ್ತೆ ತುಂಬ ಸ್ವೀಟೂ ಬೇಡ ಅಂತೇಳ್ಬಿಟ್ಟು ಪಲಾವು ಮತ್ತು ಮೊಸರು ಬಜ್ಜಿನ ಮಾಡಿದರು. ಇನ್ನು ನೋಡ್ಬೋದು ನನಗೆ ಇದು ಎಳ್ಳುಂಡಿ ಅಂದರೆ ತುಂಬ ಇಷ್ಟ. ಈ ಥರ ಏನಾದರೂ ನಾಗಪ್ಪನಿಗೆ ಹಾಲು ಹಾಕಿದಾಗೆ ಇದು ನೈವೇದ್ಯಕ್ಕೆ ಅಂತೇಳಿ ಈ ಥರ ಎಳ್ಳುಂಡಿ ಮತ್ತು ಅಕ್ಕಿ ಉಂಡಿ ಎಲ್ಲ ಮಾಡ್ತಾರೆ. ಅದರಲ್ಲಿ ಎಳ್ಳುಂಡಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೇಳ್ಬಿಟ್ಟಿರ್ತೀವಿ ಫಸ್ಟಿಗೆನೇ, ಜಾಸ್ತಿ ಮಾಡು ಅಂತ ಹೇಳ್ಬಿಟ್ಟು ಇನ್ನು ಜಾಸ್ತಿ ಮಾಡಿದ್ರು. ತಿಂದ್ಬಿಟ್ಟು ಇನ್ನು ಮಲ್ಕೊಂಡಿದ್ವಿ. ಮಲಗಿ ಎದ್ದು ಇನ್ನು ಸಾಯಂಕಾಲಕ್ಕೆ ಮತ್ತೆ ಅಮ್ಮ ಪೂಜೆನ ಮಾಡ್ತಾಯಿದ್ದಾರೆ. ಇನ್ನು ಕಂಪಲ್ಸರಿ ಪೂಜೆ ಅಂತೂ ಇದ್ದೇ ಇರುತ್ತಲ್ವ ಸಾಯಂಕಾಲ ಅಂತ ಟೈಮ್ನಲ್ಲಿ. ಇನ್ನು ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಇನ್ನು ನಮ್ಮ ತಮ್ಮನೂ ಅವನು ವರ್ಕ್ ಮಾಡ್ಕೊತಾ ಇದ್ದ. ಇನ್ನು ಮಮ್ಮಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇನ್ನೊಂದು ಕಡೆ ನಮ್ಮ ಡಿಂಪಿ ಸ್ನಾನ ಮಾಡಿಬಿಟ್ಟು ಫ್ರೆಶ್ಶಾಗಿ ರೆಡಿ ಆದಳು. ಡೈಲಿ 2 ಟೈಮ್ಸ್ ಸ್ನಾನ ಮಾಡ್ತಾಳೆ, ಬೆಳಿಗ್ಗೆ ಒಂದು ಸಲ ಮತ್ತು ಸಾಯಂಕಾಲ ಒಂದು ಸಲ. ಸಾಯಂಕಾಲ ಅಂದರೆ ರಾತ್ರಿ ಆಗಿಬಿಡುತ್ತೆ, ಒಂದು 7 ಗಂಟೆ ಹಂಗೆ ಸ್ನಾನ ಮಾಡೋದು. ಇನ್ನು ನನ್ನ ಮಗಳು ಅಷ್ಟೇ, ನಮ್ಮ ಆಂಟಿ ಮಗಳು ಬಂದಿದ್ಲು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಏನೋ ಹೇಳಿಸ್ಕೊತಾ ಇದ್ಲು ಮ್ಯಾಥ್ಸ್ನ. ಹೊರಗಡೆ ಕೂತ್ಕೊಂಡಿದ್ವಲ್ಲ, ರಂಗೋಲಿ ನೋಡ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂತೇಳ್ಬಿಟ್ಟು. ಇದು ದೀಪನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ ದೀಪನ ಹಚ್ತಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಮನೆಯೆಲ್ಲ ಒಂಥರ ಕಳೆ ಅಂತ ಅನ್ನಿಸ್ತಾ ಇರುತ್ತೆ. मम्मी तोबा तोबा
ನಾವಂತೂ ಇದೇ ತಿನ್ನೋದು. ಇದು ಬಿದ್ದಿದೆ. ಇಂಡಿಯನ್ ಬದಲ್ಸ್ ಫಾರ್ ಎ ರೀಸನ್. ನಿಮಿಷ ಇಲ್ಲಿ ನಾವು ಸುಮ್ಮನೆ ಇಲ್ಲ ಇಲ್ಲಿ ನಂಗೆ ಸ್ವಲ್ಪ ಕೊಡು ಟೇಸ್ಟಿಗೆ. ಕಪ್ಪಿನಲ್ಲಿ ಬಿತ್ತು. ಡ್ಯಾಂಗ್ ಇಲ್ಲ ನೋಡ್ತಿದ್ರೆ ತಿನ್ಬೇಕನ್ಸುತ್ತೆ. ರಿಯಲ್ ಆಗಿ ನೋಡ್ಬೇಕು. ಮಧ್ಯಾಹ್ನದೇ ಒಂದು ಸ್ವಲ್ಪ ಪಲಾವ್ ಇತ್ತು, ಹಂಗಾಗ್ಬಿಟ್ಟು ಇನ್ನು ರಾತ್ರಿಗೆ ಸ್ವಲ್ಪ ನೂಡಲ್ಸ್ ಮಾಡಿದ್ರಾಯಿತು ಅಂತ ನೂಡಲ್ಸ್ನ ಮಾಡ್ತಾಯಿದ್ವಿ. ಇನ್ನು ನನ್ನ ಮಗಳು ಮತ್ತು ನಮ್ಮ ಆಂಟಿ ಮಗಳು ಇಬ್ಬರು ರೀಲ್ಸ್ ಮಾಡೋಕ್ಕೆ ಅಂತೇಳಿ ಮಾತಾಡ್ತಾ ಇದ್ರು. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇನ್ನು ನಮ್ಮ ಡಿಪ್ಪಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಈ ದಿನದ ಲಾಗು. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.